ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ಜಗತ್ತಿನ ಅತ್ಯಂತ ಡೇಂಜರಸ್ ಡೆವಲಪ್ಮೆಂಟ್ ಬಗ್ಗೆ. ಏಪ್ರಿಲ್ 11 ಮತ್ತು 12, 2026 ಇಡೀ ಜಗತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ ಕಡೆ ಕಣ್ಣಿಟ್ಟಿತ್ತು. ಬರೋಬ್ಬರಿ 47 ವರ್ಷಗಳ ನಂತರ ಮೊದಲ ಬಾರಿಗೆ ಅಮೆರಿಕ ಮತ್ತು ಇರಾನ್ ಮುಖಾಮುಖಿ ಕೂತು ಮಾತಾಡ್ತಾ ಇದ್ವು. ಯುದ್ಧ ನಿಲ್ಲುತ್ತೆ, ಈಗಿರೋ 2 ವಾರಗಳ ಕದನ ವಿರಾಮ ಶಾಶ್ವತ ಶಾಂತಿಯಾಗಿ ಬದಲಾಗುತ್ತೆ ಅಂತ ಜಗತ್ತು ಅಂದ್ಕೊಂಡಿತ್ತು. ಆದ್ರೆ 21 ಗಂಟೆಗಳ ಕಾಲ ನಡೆದ ಈ ಹೈ ವೋಲ್ಟೇಜ್ ಮಾತುಕತೆ ಕಂಪ್ಲೀಟ್ ಆಗಿ ಮುರಿದು ಬಿದ್ದಿದೆ. ಯಾವುದೇ ಒಪ್ಪಂದ ಆಗಿಲ್ಲ. ಅಮೆರಿಕದ ಕೊನೆಯ ಆಫರ್ನ ನಿರ್ದಾಕ್ಷಿಣ್ಯವಾಗಿ ಇರಾನ್ ರಿಜೆಕ್ಟ್ ಮಾಡಿದೆ. ಹಾಗಾದ್ರೆ ಮುಂದೇನಾಗುತ್ತೆ? ಆ ಕ್ಲೋಸ್ಡ್ ಡೋರ್ ಒಳಗೆ ನಡೆದಿದ್ದೇನು? ಟ್ರಂಪ್ ಪ್ಲಾನ್ ಮಾಡ್ತಿರೋ ಆ ನೇವಲ್ ಬ್ಲಾಕೇಡ್ ಅಸ್ತ್ರ ಏನು? ಚೀನಾ ಸದ್ದಿಲ್ದೆ ಇರಾನ್ಗೆ ಕೊಡ್ತಿರೋ ಆ ಡೆಡ್ಲಿ ಆಯುಧ ಯಾವುದು? ಬನ್ನಿ ಈ ಭೀಕರ ಯುದ್ಧದ ಮುಂದಿನ ಘಟ್ಟ ಹೇಗಿರಲಿದೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. 21 ಗಂಟೆಗಳ ಹೈ ವೋಲ್ಟೇಜ್ ಡ್ರಾಮಾ, ಕ್ಲೋಸ್ಡ್ ಡೋರ್ ಒಳಗೆ ನಡೆದಿದ್ದೇನು? ಸ್ನೇಹಿತರೆ, ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಈ ಹೈ ಪ್ರೊಫೈಲ್ ಮಾತುಕತೆ ನಡೆಯಿತು. ಅಮೆರಿಕದ ಟೀಮ್ ಅನ್ನ ಖುದ್ದು ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್ ಲೀಡ್ ಮಾಡಿದ್ರು. ಇವರ ಜೊತೆ ಜೇರೆಡ್ ಕುಶ್ನರ್, ಸೆಂಟಾಮ್ ಕಮಾಂಡರ್ ಸೇರಿದಂತೆ ಅಮೆರಿಕದ ಘಟಾನುಘಟಿ ಅಧಿಕಾರಿಗಳೇ ಆಖಾಡಕ್ಕಿಳಿದಿದ್ರು. ಇತ್ತ ಇರಾನ್ನಿಂದ 70 ಜನರ ದೊಡ್ಡ ಟೀಮ್ ಬಂದಿತ್ತು. ಇದನ್ನ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಗಾಲಿಬಾಫ್ ಹಾಗೂ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಲೀಡ್ ಮಾಡಿದ್ರು. ಈ 2 ಬಲಿಷ್ಠ ಟೀಮ್ಗಳು ಮುಖಾಮುಖಿ ಕೂತಾಗ ಶುರುವಾಗಿದೆ ಆ 21 ಗಂಟೆಗಳ ಹೈ ವೋಲ್ಟೇಜ್ ಡ್ರಾಮಾ. ಹೊರಗಡೆ ಜಗತ್ತಿಗೆ ಇದೊಂದು ಶಾಂತಿ ಮಾತುಕತೆ ಅಂತ ಬಿಂಬಿಸಲಾಗಿತ್ತು. ಆದ್ರೆ ಮೀಟಿಂಗ್ ರೂಮ್ ಒಳಗೆ ನಡೆದಿದ್ದೇ ಬೇರೆ. 2 ಟೀಮ್ಗಳ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ ನಡೆದಿದೆ. ಮಾತಿಗೆ ಮಾತು ಬೆಳೆದು ಇಬ್ರು ನೇರ ಸವಾಲು ಹಾಕೋ ಮಟ್ಟಕ್ಕೆ ಹೋಗಿದ್ರು. ಅಮೆರಿಕದ ಟೀಮ್ ಕೇವಲ ವಾರ್ನಿಂಗ್ ಕೊಡೋಕೆ ಬಂದಿತ್ತು. ಇರಾನ್ ಟೀಮ್ ತಲೆಬಾಗೋದಕ್ಕೆ ರೆಡಿ ಇರಲಿಲ್ಲ. ಇತ್ತ ವಾಷಿಂಗ್ಟನ್ ಅಲ್ಲಿ ಕೂತಿದ್ದ ಡೊನಾಲ್ಡ್ ಟ್ರಂಪ್ ಕೂಡ ಸುಮ್ಮನಿರ್ಲಿಲ್ಲ. ಮೀಟಿಂಗ್ ನಡೀತಿರೋವಾಗ್ಲೇ ಜೆಡಿ ವ್ಯಾನ್ಸ್ಗೆ ಕನಿಷ್ಠ 6 ಬಾರಿ ಫೋನ್ ಮಾಡಿದ್ದಾರೆ. ಒಳಗಡೆ ಏನೇನಾಗ್ತಿದೆ ಅಂತ ಅಪ್ಡೇಟ್ ತಗೊಳ್ತಾ ಇರಾನ್ಗೆ ಏನೇನ್ ತಿರುಗೇಟು ಕೊಡಬೇಕು, ಹೇಗೆ ಪ್ರೆಷರ್ ಹಾಕ್ಬೇಕು ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು. ಇಷ್ಟೆಲ್ಲ ಸರ್ಕಸ್ ಆದ್ಮೇಲೆ ಕೊನೆಗೆ ಮೀಟಿಂಗ್ ಮುಗಿಸಿ ಹೊರಬಂದ ಜೆಡಿ ವ್ಯಾನ್ಸ್ ಕೊಟ್ಟ ಸ್ಟೇಟ್ಮೆಂಟ್ಸ್ ಶಾರ್ಪ್ ಆಗಿತ್ತು. ಅವರು ಹೇಳಿದೇನು ಗೊತ್ತಾ? ಕೆಟ್ಟ ಸುದ್ದಿ ಏನಂದ್ರೆ, ನಾವಿನ್ನೂ ಯಾವುದೇ ಒಪ್ಪಂದಕ್ಕೆ ಬಂದಿಲ್ಲ, ಆದ್ರೆ ಇದು ಅಮೆರಿಕಾಗಿಂತ ಇರಾನ್ಗೇನೆ ಅತಿ ದೊಡ್ಡ ಕೆಟ್ಟ ಸುದ್ದಿ ಅಂದ್ರು. ಜೊತೆಗೆ ನಮ್ಮ ರೆಡ್ ಲೈನ್ಸ್ ಅಂದ್ರೆ ನಮ್ಮ ಲಕ್ಷ್ಮಣ ರೇಖೆ ಏನು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಹೇಳಿದೀವಿ. ಇರಾನ್ ಅಣ್ವಸ್ತ್ರ ಮಾಡಲ್ಲ ಅನ್ನೋದಕ್ಕೆ ನಮಗೆ ಖಚಿತವಾದ ಭರವಸೆ ಬೇಕು. ನಾವು ನಮ್ಮ ಫೈನಲ್ ಮತ್ತು ಬೆಸ್ಟ್ ಆಫರ್ ಕೊಟ್ಟಿದ್ದೀವಿ. ಅವರು ಒಪ್ಕೊಳ್ತಾರಾ ಇಲ್ವಾ ಕಾದ್ ನೋಡ್ಬೇಕು ಅಂತ ಹೇಳಿ ಎದ್ದು ಬಂದ್ರು. ಆ ಮೂಲಕ ಮಾತುಕತೆ ಅಧಿಕೃತವಾಗಿ ಫೇಲ್ ಆಯ್ತು ಅಂತ ಡಿಕ್ಲೇರ್ ಮಾಡಿದ್ರು. ಒಪ್ಪಂದ ಮುರಿದು ಬಿದ್ದಿದ್ದೇ ಇಲ್ಲಿ. ಇರಾನ್ ಡಿಮ್ಯಾಂಡ್ಸ್ ಕೇಳಿ ದಂಗಾದ ಅಮೆರಿಕ. ಹಾಗಾದ್ರೆ ಈ ಒಪ್ಪಂದ ಯಾಕೆ ಫೇಲ್ ಆಯ್ತು? ಇರಾನ್ ಮುಂದಿಟ್ಟ ಆ ಡಿಮ್ಯಾಂಡ್ಸ್ ಏನಿತ್ತು ಗೊತ್ತಾ? ಮುಖ್ಯವಾಗಿ ಜಗತ್ತಿನ ಆಯಿಲ್ ರೂಟ್ ಆಗಿರೋ ಹಾರ್ಮುಜ್ ಮೇಲೆ ತಮಗೆ ಕಂಪ್ಲೀಟ್ ಕಂಟ್ರೋಲ್ ಬೇಕು ಅಂತ ಇರಾನ್ ಪಟ್ಟು ಹಿಡಿದಿತ್ತು. ನಮಗೆ ಬೇಕಾದಾಗ ನಾವು ಹಡಗುಗಳನ್ನ ತಡೀತೀವಿ ಅನ್ನೋದು ಅವರ ವಾದ. ಹಾಗೆ ಯುರೇನಿಯಂ ಎನ್ರಿಚ್ ಮಾಡೋ ಹಕ್ಕನ್ನ ಬಿಟ್ಕೊಡಲ್ಲ. ಜೊತೆಗೆ ತಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂ ಮೇಲೆ ಯಾವುದೇ ಲಿಮಿಟ್ಸ್ ಇರಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಫ್ರೀಸ್ ಆಗಿರೋ ತಮ್ಮ ಬಿಲಿಯನ್ ಗಟ್ಟಲೆ ದುಡ್ಡು ವಾಪಸ್ ಕೊಡ್ಬೇಕು. ಇದುವರೆಗಿನ ಯುದ್ಧದ ನಷ್ಟಕ್ಕೆ ಅಮೆರಿಕ ಪರಿಹಾರ ಕೊಡಬೇಕು. ಹಾಗೂ ಈ ಭಾಗದಲ್ಲಿ ಕದನ ವಿರಾಮಕ್ಕೆ ಪಕ್ಕಾ ಗ್ಯಾರಂಟಿ ಬೇಕು ಅನ್ನೋದು ಇರಾನ್ನ ಪ್ರಮುಖ ಡಿಮ್ಯಾಂಡ್ಸ್ ಆಗಿತ್ತು. ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಕ್ಲಾಶ್ ಆಗಿದ್ದೆ 2 ಮೇನ್ ಪಾಯಿಂಟ್ಸ್ ಮೇಲೆ. ಒಂದು, ಹಾರ್ಮುಜ್ ಜಲಸಂಧಿ. ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಮುದ್ರವನ್ನ ಬೆಸೆಯೋ ಈ ಜಾಗ, ಈ ಚೋಕ್ ಪಾಯಿಂಟ್ ನ ಹಿಡ್ಕೊಂಡು ಇರಾನ್ ಹೇಗೆಲ್ಲ ಆಟ ಆಡ್ತಿದೆ ಅಂತ ನಾವೆಲ್ಲ ನೋಡ್ತಿದೀವಿ. ಅದು ತನ್ನ ಸುಪರ್ದಿಲೇ ಇರಬೇಕು ಅಂತ ಇರಾನ್ ಕೇಳಿತ್ತು. ಎರಡನೇದು ಮತ್ತು ಅತಿ ದೊಡ್ಡ ಡೆಡ್ ಲಾಕ್ ಅಂದ್ರೆ ನ್ಯೂಕ್ಲಿಯರ್ ವಿವಾದ. ಇರಾನ್ ಆಲ್ರೆಡಿ 60% U-235 ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದೆ. ಒಂದು ಅಣ್ವಸ್ತ್ರ ಮಾಡೋಕೆ ಬೇಕಿರೋದು 90% ಎನ್ರಿಚ್ಮೆಂಟ್. ಅಂದ್ರೆ ಇರಾನ್ ವೆಪನ್ ಗ್ರೇಡ್ಗೆ ತುಂಬಾ ಹತ್ರದಲ್ಲಿದೆ. ಇಲ್ಲಿ ಅಮೆರಿಕದ ಡಿಮ್ಯಾಂಡ್ ಏನಂದ್ರೆ, ಇರಾನ್ ಈ ಎನ್ರಿಚ್ಮೆಂಟ್ ಪ್ರೋಸೆಸ್ನ ಕಂಪ್ಲೀಟ್ ಆಗಿ ಇವತ್ತೇ ನಿಲ್ಲಿಸಬೇಕು ಮತ್ತು ಅವ್ರ ಹತ್ರ ಈಗ ಆಲ್ರೆಡಿ ಇರೋ ಸುಮಾರು 10,000 kg ಎನ್ರಿಚ್ಡ್ ಯುರೇನಿಯಂ ಸ್ಟಾಕ್ ಸರೆಂಡರ್ ಮಾಡಬೇಕು. ಇರಾನ್ ಅಣ್ವಸ್ತ್ರ ಮಾಡಲ್ಲ ಅನ್ನೋದನ್ನ ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಬೇಕು. ಅದಕ್ಕೆ ಬೇಕಾದ ಟೆಕ್ನಾಲಜಿ ಕಡೆ ನಾವು ಮುಖ ಹಾಕಲ್ಲ ಅಂತ ಅಫರ್ಮೇಟಿವ್ ಕಮಿಟ್ಮೆಂಟ್ ಅಂದ್ರೆ ಲಿಖಿತವಾದ ಖಚಿತ ಭರವಸೆ ಕೊಡಬೇಕು ಅನ್ನೋದು ಅಮೆರಿಕದ ಪಟ್ಟು. ಆದ್ರೆ ಇರಾನ್ ಇದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ. ಇದು ಅತಿರೇಕದ ಬೇಡಿಕೆಗಳು ಮತ್ತು ಕಾನೂನು ಬಾಹಿರ ಅಂತ ಹೇಳಿದೆ. ಅಮೆರಿಕ ಮಾತು ತಪ್ಪಿದೆ ಅಂತ ಇರಾನ್ ಆರೋಪ ಮಾಡಿದೆ. ಇರಾನ್ನ ಸ್ಟೇಟ್ ಮೀಡಿಯಾಗಳು ಈ ಮಾತುಕತೆನ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಮತ್ತು ಪವಿತ್ರ ಜಿಹಾದ್ ಅಂತ ಬಿಂಬಿಸ್ತಾ ಇವೆ. ಒಟ್ಟಾರೆಯಲ್ಲಿ ಆಗ್ತಿರೋದು ಅಸ್ತಿತ್ವದ ಹೋರಾಟ. ಅಮೆರಿಕಾಗೆ ಇರಾನ್ ಅಣ್ವಸ್ತ್ರ ಮಾಡೋದು ಚೂರು ಕೂಡ ಇಷ್ಟ ಇಲ್ಲ.
ಇರಾನ್ಗೆ ತನ್ನ ನ್ಯೂಕ್ಲಿಯರ್ ಪವರ್ ಅನ್ನೋದು ತನ್ನ ಸಾರ್ವಭೌಮ ಹಕ್ಕು. ಅದು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕೆ ಇರೋ ಏಕೈಕ ಅಸ್ತ್ರ ಅನ್ನೋ ಈಗೋ. ಹೀಗಾಗಿ ಈ ಬಿಕ್ಕಟ್ಟು ಬಗೆಹರಿಯೋ ಚಾನ್ಸೇ ಇಲ್ಲದಂತಾಗಿದೆ. ಈಗ ಜಾರಿಯಲ್ಲಿರೋ 2 ವಾರಗಳ ಕದನ ವಿರಾಮ ಅತಂತ್ರ ಆಗಿದೆ. ಈ 2 ವಾರ ಮುಗಿಯುತ್ತಿದ್ದಂತೆ ಯಾರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮತ್ತೆ ಭೀಕರ ಯುದ್ಧ ಶುರು ಮಾಡೋ ಎಲ್ಲಾ ಚಾನ್ಸಸ್ ಇದೆ. ಅಥವಾ ಟ್ರಂಪ್ ಈಗಲೇ ದಾಳಿ ಶುರು ಮಾಡಿದ್ರೂ ಮಾಡಬಹುದು. ಟ್ರಂಪ್ ಕೈಲಿರೋ ಬ್ರಹ್ಮಾಸ್ತ್ರ ಶುರುವಾಯಿತು ನೇವಲ್ ಬ್ಲಾಕೇಡ್. ಇನ್ನು ಮಾತುಕತೆ ಮುರಿದ್ಬಿತ್ತು ಮುಂದೇನು ಅಂತ ಅನ್ನೋಷ್ಟರಲ್ಲಿ ಟ್ರಂಪ್ ಒಂದು ಪೋಸ್ಟ್ ಮಾಡಿದ್ರು. ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಒಂದು ಆರ್ಟಿಕಲ್ ಶೇರ್ ಮಾಡಿದ್ದಾರೆ. ಅದರ ಟೈಟಲ್ ಇರಾನ್ ಬಗ್ಗಿಲ್ಲ ಅಂದ್ರೆ ಟ್ರಂಪ್ ಕೈಲಿರೋ ಬ್ರಹ್ಮಾಸ್ತ್ರ ನೇವಲ್ ಬ್ಲಾಕೇಡ್. ಪೂರ್ಣ ಪ್ರಮಾಣದ ಯುದ್ಧ ಮಾಡೋ ಬದಲು ಅಮೆರಿಕ ಈ ನೇವಲ್ ಬ್ಲಾಕೇಡ್ ಅನ್ನು ಸ್ಟ್ರಾಟಜಿ ಯೂಸ್ ಮಾಡೋ ಪ್ಲಾನ್ ಅಲ್ಲಿದೆ. ಅಂದ್ರೆ ಶಾಕಿಂಗ್ ವಿಚಾರ ಏನಂದ್ರೆ ಈ ಪ್ಲಾನ್ ಆಲ್ರೆಡಿ ಶುರುವಾಗಿದೆ. ಹೌದು, ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೀತಿರೋವಾಗ್ಲೇ ಅಮೆರಿಕದ ನೇವಿ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಗೆ ಅಮೆರಿಕದ ಯುಎಸ್ಎಸ್ ಫ್ರಾಂಕಿ ಪೀಟರ್ಸನ್ ಮತ್ತು ಯುಎಸ್ಎಸ್ ಮೈಕಲ್ ಮಫಿ ಅನ್ನೋ 2 ಡೆಸ್ಟ್ರಾಯರ್ ಯುದ್ಧ ನೌಕೆಗಳು ಎಂಟ್ರಿ ಕೊಟ್ಟಿವೆ. ಇದನ್ನ ನೋಡಿದ ಇರಾನ್ ಪಡೆಗಳು ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್ ಅಂತ ರೇಡಿಯೋದಲ್ಲಿ ವಾರ್ನ್ ಮಾಡಿವೆ. ಆದ್ರೆ ಅಮೆರಿಕನ್ ಶಿಪ್ಗಳು ನಾವು ಇಂಟರ್ನ್ಯಾಷನಲ್ ಲಾ ಪ್ರಕಾರ ಹೋಗ್ತಿದೀವಿ, ನಿಮ್ಮ ರೂಲ್ಸ್ ನಮಗೆ ಅಪ್ಲೈ ಆಗಲ್ಲ ಅಂತ ಹೇಳಿ ಡೋಂಟ್ ಕೇರ್ ಅಂತ ಮುಂದೆ ನುಗ್ಗಿವೆ. ಅಮೆರಿಕ ಈಗ ಅಂಡರ್ ವಾಟರ್ ಡ್ರೋನ್ಗಳನ್ನ ಬಳಸಿ ಸಮುದ್ರದೊಳಗೆ ಇರಾನ್ ಹಾಕಿರೋ ಸ್ಫೋಟಕಗಳನ್ನ ಕ್ಲಿಯರ್ ಮಾಡೋಕೆ ಶುರು ಮಾಡಿದೆ. ಅತ್ತ ಅಮೆರಿಕನ್ ನೇವಿ ತನ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಮತ್ತು ಯುದ್ಧ ನೌಕೆಗಳನ್ನ ಆಲ್ರೆಡಿ ಪರ್ಷಿಯನ್ ಗಲ್ಫ್ನ ಇಂಪಾರ್ಟೆಂಟ್ ಜಾಗಗಳಲ್ಲಿ ನಿಲ್ಲಿಸುತ್ತಿದೆ. ಇರಾನ್ನ ಬಂದರುಗಳಿಂದ ಯಾವುದೇ ಆಯಿಲ್ ಟ್ಯಾಂಕರ್ಸ್ ಹೊರಗೆ ಹೋಗದಂತೆ ಕಂಪ್ಲೀಟ್ ಬ್ಲಾಕ್ ಮಾಡೋದು ಇವರ ಮುಂದಿನ ಸ್ಟೆಪ್. ಮುಖ್ಯವಾಗಿ ಇರಾನ್ನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋ ಕಾರ್ಗ್ ಐಲ್ಯಾಂಡ್ ಟಾರ್ಗೆಟ್ ಮಾಡಲಾಗ್ತಿದೆ. ಹಡಗುಗಳಿಗೆ ಇನ್ಶೂರೆನ್ಸ್ ಸಿಗದಂತೆ ಮಾಡೋದು, ಸಮುದ್ರದಲ್ಲೇ ಹಡಗುಗಳನ್ನ ತಡೆಯೋದು ಮತ್ತು ಇರಾನ್ ಆಯಿಲ್ ಕೊಂಡುಕೊಳ್ಳುವವರ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಕೋದು ಈ ಪ್ಲಾನ್. ಪ್ರಸ್ತುತ ಇರಾನ್ ದಿನಕ್ಕೆ 1-2 ಮಿಲಿಯನ್ ಬ್ಯಾರೆಲ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಿದೆ. ಈ ಬ್ಲಾಕೇಡ್ ಕಂಪ್ಲೀಟ್ ಆದ್ರೆ ಇರಾನ್ನ ರೆವಿನ್ಯೂ 0 ಆಗುತ್ತೆ, ಅವರ ಕರೆನ್ಸಿ ಕ್ರಾಶ್ ಆಗುತ್ತೆ, ದೇಶದೊಳಗೆ ದಂಗೆ ಏಳೋ ಪರಿಸ್ಥಿತಿ ಬರುತ್ತೆ. ಇದಕ್ಕೂ ಮುಂಚೆ ಟ್ರಂಪ್ ಇರಾನ್ನ ಪವರ್ ಪ್ಲಾಂಟ್ಸ್, ಎನರ್ಜಿ ಗ್ರಿಡ್ ಮತ್ತು ಮಿಲಿಟರಿ ಫೆಸಿಲಿಟಿಗಳ ಮೇಲೆ ಅಟ್ಯಾಕ್ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿದ್ರು. ಈಗ ದಾಳಿ ಬದಲು ನಾನ್ ಅಫೆನ್ಸಿವ್ ಸ್ಟಾನ್ಸ್ ತಗೊಂಡಿದ್ದಾರೆ. ಅಮೆರಿಕಾಗೆ ಇರಾನ್ ಕೌಂಟರ್ ಅಟ್ಯಾಕ್ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಚೀನಾ. ಹಾಗಂತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ ಸ್ನೇಹಿತರೆ. ಅಮೆರಿಕದ ಗುಪ್ತಚರ ಇಲಾಖೆ ಹೀಗೊಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಚೀನಾ ಈಗ ಇರಾನ್ಗೆ ಮ್ಯಾನ್ ಪ್ಯಾಡ್ಸ್ ಅಂದ್ರೆ ಮ್ಯಾನ್ ಪೋರ್ಟೇಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಂದ್ರೆ ಹೆಗಲ ಮೇಲೆ ಇಟ್ಕೊಂಡು ಹೊಡೆಯೋ ಭೀಕರ ಕ್ಷಿಪಣಿಗಳನ್ನ ಸಪ್ಲೈ ಮಾಡೋಕೆ ರೆಡಿಯಾಗಿದೆ. ಇವು ಚೀನಾದ FN ಸೀರೀಸ್ ಅಥವಾ ಅದೇ ರೇಂಜ್ನ ಆಯುಧಗಳು. ಇದರ ರೇಂಜ್ 5-8 ಕಿಲೋಮೀಟರ್ ಇರುತ್ತೆ. ಅಮೆರಿಕದ ಹೆಲಿಕಾಪ್ಟರ್ಸ್ ಅಥವಾ ಕೆಳಮಟ್ಟದಲ್ಲಿ ಹಾರೋ ಯುದ್ಧ ವಿಮಾನಗಳಿಗೆ ಇದು ಸಿಕ್ಕಾಪಟ್ಟೆ ಡೇಂಜರ್. ಇದು ಇನ್ಫ್ರಾರೆಡ್ ಗೈಡೆಡ್ ಆಗಿರೋದ್ರಿಂದ ಯುದ್ಧ ವಿಮಾನದ ಎಂಜಿನ್ ಹೀಟ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಹೊಡೆಯುತ್ತೆ. ರಾಡರ್ಗಳಿಗೂ ಇದು ಡಿಟೆಕ್ಟ್ ಆಗೋದು ಕಷ್ಟ. ಎಲ್ಲಿಂದ ಬೇಕಾದ್ರೂ ಯಾವ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೂ ನಿಂತು ಅಟ್ಯಾಕ್ ಮಾಡಬಹುದು. ಇತ್ತೀಚೆಗೆ ಇರಾನ್ ಮೇಲೆ ಹಾರಾಡ್ತಿದ್ದ ಅಮೆರಿಕದ F-15 ಕ್ಲಾಸ್ ಯುದ್ಧ ವಿಮಾನವೊಂದು ಪತನಗೊಂಡಿತ್ತು. ಅದಕ್ಕೂ ಈ ಮ್ಯಾನ್ ಪ್ಯಾಡ್ಸ್ ಕಾರಣ ಇರಬಹುದು ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಿದೆ. ಚೀನಾ ಬ್ಯಾಕ್ ಡೋರ್ ಮೂಲಕ ಈ ವೆಪನ್ ಕೊಡ್ತಿರೋದು ಅಮೆರಿಕದ ನಿದ್ದೆ ಕೆಡಿಸಿದೆ. ಇನ್ನೊಂದ್ ಕಡೆ ಈಗ ಸಿಕ್ಕಿರೋ 2 ವಾರಗಳ ಕದನ ವಿರಾಮವನ್ನ ಇರಾನ್ ಫುಲ್ ಯೂಸ್ ಮಾಡ್ಕೊಳ್ತಿದೆ. ಅಮೆರಿಕದ ಬಾಂಬ್ ದಾಳಿಯಿಂದ ಮಣ್ಣು ಪಾಲಾಗಿದ್ದ ತಮ್ಮ ಅಂಡರ್ ಗ್ರೌಂಡ್ ಮಿಸೈಲ್ ಲಾಂಚರ್ಗಳನ್ನ, ಬುಲ್ಡೋಸರ್ಗಳನ್ನ ಬಳಸಿ ಮತ್ತೆ ಅಗೆದು ರಿಪೇರಿ ಮಾಡ್ತಿದೆ. ದಾಳಿಯಲ್ಲಿ ಇರಾನ್ನ 50% ಡ್ರೋನ್ ಮತ್ತು ಮಿಸೈಲ್ಗಳು ನಾಶ ಆಗಿರೋದು ನಿಜ. ಆದ್ರೆ ಇರಾನ್ ಬಳಿ ಈಗಲೂ ಸಾವಿರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಜೊತೆಗೆ ನಾಶವಾಗಿರೋ ತಮ್ಮ ಶಾಹಿದ್ ಡ್ರೋನ್ಗಳ ಜಾಗಕ್ಕೆ ರಷ್ಯಾದಿಂದ ಹೊಸ ಡ್ರೋನ್ಗಳನ್ನ ತರಿಸಿಕೊಳ್ಳೋ ಪ್ಲಾನ್ ನಡೀತಿದೆ. ಅಂದ್ರೆ ಸಿಕ್ಕಿರೋ ಈ ಗ್ಯಾಪ್ನಲ್ಲಿ ತಮ್ಮ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳಲ್ಲಿ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಫುಲ್ ರಿಸ್ಟಾಕ್ ಮಾಡ್ಕೊಳ್ತಿದೆ. ಅಮೆರಿಕ ಮುಂದೆ ಬಂದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಪ್ರಿಪೇರ್ ಆಗ್ತಿದೆ. ಗ್ಲೋಬಲ್ ಎಕಾನಮಿಗೆ ಬಿಗ್ ಶಾಕ್. ಭಾರತದ ಮೇಲೇನೋ ಪರಿಣಾಮ? ಇದೆಲ್ಲ ಕೇಳೋಕೆ ಹಾಲಿವುಡ್ ಸಿನಿಮಾ ತರ ಇದ್ರೂ ಇದರ ಎಫೆಕ್ಟ್ ನಿಮ್ಮ ಜೇಬಿನ ಮೇಲೆ ಬೀಳುತ್ತೆ. ಮಾತುಕತೆ ಫೇಲ್ ಆಗಿ ಹಾರ್ಮುಜ್ ಜಲಸಂಧಿ ಮತ್ತೆ ಬ್ಲಾಕ್ ಆದ್ರೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಉಲ್ಟಾ ಪಲ್ಟಾ ಆಗುತ್ತೆ. ಅಥವಾ ನೇವಲ್ ಬ್ಲಾಕೇಡ್ ಶುರುವಾದ್ರೆ ಜಗತ್ತಿನ ಎಕಾನಮಿ ಶೇಕ್ ಆಗೋದು ಗ್ಯಾರಂಟಿ. ತಜ್ಞರ ಪ್ರಕಾರ ಕಚ್ಚಾ ತೈಲದ ಬೆಲೆ ಶಾರ್ಟ್ ಟರ್ಮ್ನಲ್ಲಿ ಮತ್ತೆ ಬ್ಯಾರೆಲ್ಗೆ $120 ನಿಂದ $180 ವರೆಗೂ ಜಂಪ್ ಆಗ್ಬೋದು. 1973ರ ಆಯಿಲ್ ಕ್ರೈಸಿಸ್ ಟೈಮ್ನಲ್ಲಿ ಆಯಿಲ್ ಬೆಲೆ ಬರೋಬ್ಬರಿ 300% ಏರಿಕೆ ಕಂಡಿತ್ತು. ಈಗಲೂ ಅದೇ ರಿಪೀಟ್ ಆಗೋ ಚಾನ್ಸಸ್ ದಟ್ಟವಾಗಿದೆ. ಸಮುದ್ರದಲ್ಲಿ ಆಯಿಲ್ ಟ್ಯಾಂಕರ್ಗಳಿಗೆ ಸೇಫ್ಟಿ ಇಲ್ಲ ಅಂದಾಗ ಇನ್ಶೂರೆನ್ಸ್ ಪ್ರೀಮಿಯಂ ಗಗನಕ್ಕೇರುತ್ತೆ. ಹಡಗುಗಳು ಆಫ್ರಿಕಾ ಖಂಡವನ್ನ ಸುತ್ತಕೊಂಡು ಬರಬೇಕಾಗುತ್ತೆ. ಇದರಿಂದ ಟೈಮ್ ಮತ್ತು ದುಡ್ಡು ಎರಡೂ ವೇಸ್ಟ್. ಇದರ ಅತಿ ದೊಡ್ಡ ಪೆಟ್ಟು ಬೀಳೋದು ಏಷ್ಯಾ ಖಂಡಕ್ಕೆ, ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ.
ಭಾರತ, ಚೀನಾ ಮತ್ತು ಜಪಾನ್ ಮಿಡ್ಲ್ ಈಸ್ಟ್ ಆಯಿಲ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದೆ. ತೈಲ ಬೆಲೆ ಏರಿದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿಯಾಗಿ ಊಟದ ಪದಾರ್ಥಗಳಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ವರೆಗೂ ಪ್ರತಿಯೊಂದರ ರೇಟ್ ಜಾಸ್ತಿ ಆಗುತ್ತೆ. ಬ್ಯಾಂಕ್ಗಳು ಬಡ್ಡಿ ದರ ಇಳಿಸೋದು ಲೇಟ್ ಆಗುತ್ತೆ. ಮುಂದೇನು? ಕೊನೆಯದಾಗಿ ಒಂದ್ ವಿಷಯ ಸ್ಪಷ್ಟ. ಇಸ್ಲಾಮಾಬಾದ್ ಮಾತುಕತೆ ಫೇಲ್ ಆಗಿರೋದು ಸಣ್ಣ ಪುಟ್ಟ ವಿಚಾರಗಳಿಗಲ್ಲ. ಇಬ್ಬರ ಸ್ಟ್ರಾಟಜಿಕ್ ಡಾಕ್ಟ್ರಿನ್ಗಳೇ ಬೇರೆ. ಅಮೆರಿಕ ನೀವು ಅಣ್ವಸ್ತ್ರ ಮಾಡಲೇಬಾರದು ಅನ್ನೋ ಹಠದಲ್ಲಿದ್ರೆ, ಇರಾನ್ ಅಣ್ವಸ್ತ್ರದ ಪವರ್ ಇದ್ರೆ ಮಾತ್ರ ನಮ್ ದೇಶ ಸೇಫ್ ಅನ್ನೋ ಮೈಂಡ್ಸೆಟ್ ನಲ್ಲಿದೆ. ಇವೆರಡೂ ಯಾವತ್ತೂ ಒಂದಾಗದ ವಿಚಾರಗಳು. ಈ ಕದನ ವಿರಾಮ ಮುರಿದು ಬಿದ್ರೆ ನೇರ ನೇವಲ್ ಯುದ್ಧ ಗ್ಯಾರಂಟಿ. 2026ರಲ್ಲಿ ಹಾರ್ಮುಜ್ ಜಲಸಂಧಿ ಜಗತ್ತಿನ ಅತಿ ಡೇಂಜರಸ್ ಜಾಗ ಆಗಲಿದೆ. ಹಾಗಾದ್ರೆ ಈ ಸಂಘರ್ಷದಲ್ಲಿ ಅಮೆರಿಕದ ಹಠ ಗೆಲ್ಲುತ್ತಾ ಅಥವಾ ಇರಾನ್ ತಂತ್ರ ಗೆಲ್ಲುತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.